ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಪ್ರೋಟೀನ್ ಭರಿತವಾದ ಚಿಕನ್ ಬ್ರೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು 400 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ. ಇದು ಚಿಕನ್ ಬ್ರೆಸ್ಟ್. ಇದು ಡಯಟ್ ಮಾಡೋರಿಗೆ ಮತ್ತು ಜಿಮ್ಮಲ್ಲಿ ವರ್ಕೌಟ್ ಮಾಡೋರಿಗೆ ತುಂಬಾ ಉಪಯುಕ್ತವಾಗಿರುತ್ತೆ. ಜಿಮ್ಮಲ್ಲಿ ವರ್ಕೌಟ್ ಮಾಡೋರು ಡೈಲಿ ತೊಗೋಬೇಕು. ಡಯಟ್ ಮಾಡೋರು ವಾರದಲ್ಲಿ 1-2-3 ಸತಿ ತೊಗೊಂಡ್ರೆ ಸಾಕು. ಮಾಡೋದು ಹೇಗೆ ಅಂತ ನೋಡೋಣ. ಈಗ ಮೊದಲಿಗೆ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಎಣ್ಣೆಗಿಂತ ತುಪ್ಪನೇ ತುಂಬ ಆರೋಗ್ಯ. ಇದನ್ನೇ ಹೆಚ್ಚಿಗೆ ಸ್ವಲ್ಪನೇ ಡಯಟ್ ಮಾಡೋರು ಯೂಸ್ ಮಾಡಬೇಕು. ಈಗ ಚಿಕನ್ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ದೇಹಕ್ಕೆ ತುಂಬ ಆರೋಗ್ಯ ಆಗಿರುತ್ತೆ. ಇದು ಗುಡ್ ಫ್ಯಾಟ್ ಆಗಿರುತ್ತೆ. ಬಾಡಿ ದಪ್ಪ ಆಗೋಕ್ಕೆ ಕೊಡೋದಿಲ್ಲ. ಚಿಕನ್ ನೀರು ಹಾಕದೆ ಹೀಗೆ ಫ್ರೈ ಮಾಡಬೇಕು. ಈ ನೀರಿನಲ್ಲೇ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ತಿರುವಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸ್ಕೋಬೇಕು. ಚಿಕನ್ ನೀರು ಚೆನ್ನಾಗಿ ಬಿಟ್ಟಿದೆ. ಬೇಕಂದರೆ ಸ್ವಲ್ಪ ನೀರು ಹಾಕೋಬೇಕು. ಈ ಸ್ಪೂನಲ್ಲಿ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಇದೆಲ್ಲ ಹೊಂದ್ಕೊಳ್ಳೋಂಗೆ ತಿರುಗಬೇಕು. ಗ್ಯಾಸ್ ಉರಿ ಮೀಡಿಯಮಲ್ಲಿ ಇಟ್ಕೊಂಡಿರಬೇಕು, ಇಲ್ಲಾಂದರೆ ಚಿಕನ್ ಸೀದೋಗೋ ಚಾನ್ಸಸ್ ಇರುತ್ತೆ. 6 ಸ್ಪೂನಲ್ಲಿ 2 ಸ್ಪೂನ್ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, 1/4 ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ಇದ್ರ ಜೊತೆಗೆ ತರಕಾರಿ ಸೇರಿಸ್ತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಕಾಲಿಫ್ಲವರು. ಇದರೊಟ್ಟಿಗೆ ತರಕಾರಿನೂ ಸೇರಿಸಿದ್ರೆ ಫೈಬರ್ ಅಂಶವನ್ನು ದೇಹಕ್ಕೆ ಸೇರ್ಕೊಳ್ಳುತ್ತೆ. ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಟರ್ನ್ ಮಾಡ್ತಾ ಇರಬೇಕು. ಎಲ್ಲ ತರಕಾರಿ ಚಿಕನ್ಗೆ ಎಲ್ಲ ಉಪ್ಪಿನಂಶ, ಅರಿಶಿನ ಪುಡಿ, ಮೆಣಸಿನ ಪುಡಿ ಎಲ್ಲ ಹೊಂದ್ಕೊಳ್ಳೋವರೆಗೆ ಟರ್ನ್ ಮಾಡಬೇಕು. ಈಗ 1 ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ತಾ ಇದ್ದೀನಿ. ಮತ್ತೆ ಒಂದ್ಸಲ ತಿರುವಿ ಲಿಡ್ನ ಕ್ಲೋಸ್ ಮಾಡ್ತೀನಿ. 5 ನಿಮಿಷ ಬೇಯಲಿ. ಆಗಾಗ ಮುಚ್ಚಳ ತೆಗೆದು ತಿರುಗುತ್ತಾ ಇರಬೇಕು. ಇನ್ನೊಂದು ಸ್ವಲ್ಪ ಬೇಯಬೇಕು. ತರಕಾರಿನೂ ಸಹ ಬೇಯಬೇಕು. ಇನ್ನೊಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸೋಣ. ತರಕಾರಿ ಬೆಂದಿದೆಯಾ ನೋಡೋಣ. ತರಕಾರಿ ಮುಕ್ಕಾಲು ಬೆಂದಿದ್ರೂ ಸಾಕು. ಚಿಕನ್ ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನೊಂದು ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ 5 ನಿಮಿಷ.
ನೋಡೋಣ ಬೆಂದಿದೆಯಾ ಅಂತ. ಆಗಿದೆ. ಸೂಪರ್ ಆಗಿರೋ ಪ್ರೋಟೀನ್ ಹಾಗೂ ಫೈಬರ್ ಯುಕ್ತ ಫುಡ್ ರೆಡಿಯಾಗಿದೆ.